ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಯಕರು ಮಾತ್ರ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಸಹ ಕಾರ್ಯಕರ್ತರು ಕದನ ವಿರಾಮವನ್ನ ಘೋಷಣೆ ಮಾಡೋ ಲಕ್ಷಣಗಳಿಲ್ಲ. ಕುರ್ಚಿ ಕದನದ ಮಧ್ಯೆ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಅಂತೆ. ಈ ಅವಧಿಗೂ ಬಿಡಬಹುದು, 30 ತಿಂಗಳು ಆದ ಮೇಲೆ ಬಿಡಬಹುದು. ಯಾವಾಗಲಾದ್ರೂ ಕೂಡ ಅಧಿಕಾರವನ್ನ ಬಿಡಲೇಬೇಕಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. 10 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ಬಿಡಲೇಬೇಕಲ್ಲ. ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ ನೋಡೋಣ. ಯಾವಾಗ ಅಧಿಕಾರ ಬಿಡಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸಲಿದೆ. ಅದೊಂದು ಫೈನಲಿ ಅದನ್ನು ಹೇಳ್ತಾರೆ. ಈ ಅವಧಿಯಲ್ಲೇ ಬಹುಶಃ ದಲಿತ ಸಿಎಂ ಬೇಡಿಕೆ ಇಲ್ಲ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅವರೇ ಹೇಳಿದಾರಲ್ಲ, 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ, ಅಲ್ಲಿವರೆಗೂ ಕೂಡ ನಾನು ಯಾವುದು ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿ. ಬಿಡ್ಬೋದು, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ಕೊಡಿದ್ದೀವಿ, ಕೊಡ್ತಾನೆ ಹೇಳಿದ್ದಿಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಹೇಳಿದೆ ಅಲ್ಲ, ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲ. ನೋಡೋಣ. ಹೇಳಿದಾರೆ, ನಾವು ಹೇಳಿದ್ದೀವಿ ಬೆಳಗಾವದಲ್ಲಿ. ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ. ಈಗ ಮತ್ತೆ ಯಾಕೆ ಈಗ CM ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ ಇಲ್ಲ, ಅದು ಅದ್ರ ಬಗ್ಗೆ